ಹಸಿರಿನ ಕಡಲಲ್ಲಿ ನಮಗೆಲ್ಲ ಉಸಿರು ನೀಡುತ್ತಿರುವ ನಮ್ಮ ಪ್ರೀತಿಯ ಊರು ಸ್ವರ್ಗ. ಶಾಂತಿ ನೆಮ್ಮದಿಗೆ ಹೆಸರಾಗಿ ಹಕ್ಕಿಗಳ ಇಂಚರದಿಂದ ಸದಾ ಮನೋಲ್ಲಾಸ ನೀಡುತ್ತಿರುವ ನಿಸರ್ಗ. ಸುಂದರವಾದ ಪ್ರಕೃತಿಯಲ್ಲರಳುತ್ತಿರುವ ಹೂವುಗಳು, ಪರಿಸರದ ರಮಣೀಯತೆಗೆ ಇನ್ನೊಂದು ಅರ್ಥ ಅಂತ ಇದ್ರೆ ಅದು ನಮ್ಮ ಸ್ವರ್ಗ. ಇವತ್ತು ಆದಿತ್ಯವಾರ, ನಾನು ಮತ್ತೆ ಅಭಿನವ್ ರಂಗ ತರಬೇತಿ ಅಂತ ಒಂದು ಪ್ಲೇಸಿಗೆ ಹೊರಟಿದ್ವಿ. ಸ್ವರ್ಗಕ್ಕೆ ಹಸಿರಿಗೆಲ್ಲಿಯ ಬರ. ಹಾಗೆ ನಾನು ಮತ್ತು ನನ್ನ ತಮ್ಮ ಅಭಿನವ್ ಪ್ರಕೃತಿಯ ಜೊತೆ ಮಾತಾಡ್ತಾ ಮಾತಾಡ್ತಾ ನಿಧಾನಗತಿಯ ಹೆಜ್ಜೆ ನೀಡ್ತಾ ನಾವು ಆ ಪ್ಲೇಸಿಗೆ ಹೊರಟ್ವಿ. ನಾವು ಹೊರಟದ್ದು ಸ್ವರ್ಗದ ಇನ್ನೊಂದು ಮೂಲೆಗೆ. ಅಲ್ಲಿರುವಂತಹ ರಮಣೀಯ ದೃಶ್ಯಗಳನ್ನು ನೋಡ್ತಾ ನೋಡ್ತಾ ನನ್ನ ಮನಸ್ಸಿಗೆ ಬಂದದ್ದು ಈ ಸಾಲುಗಳು. ಸದ್ದಿರದೆ ಪಸುರೊಡೆವ ಮಲೆನಾಡ ಬನಗಳಲ್ಲಿ ಮೊರೆವ ತೊರೆಯಿಡೆಯಲ್ಲಿ ಗುಡಿಸಲೊಂದಿರಲಿ. ಅಲ್ಲಿ ಗಿಳಿಗುರವಂಕ ಕೋಗಿಲೆಗಳಿಂಚರವು ಅಲೆಯ ತಲೆಯಲೆಯಾಗಿ ತೇಲಿ ಬರುತ್ತಿರಲಿ. ಹೀಗೆ ಪ್ರಕೃತಿಯ ಬೇರೆ ಬೇರೆ ದೃಶ್ಯಗಳನ್ನು ನೋಡ್ತಾ ನೋಡ್ತಾ ಟೈಮ್ ಹೋದದ್ದೇ ಗೊತ್ತಾಗಲಿಲ್ಲ. ಹಾಗೆ ನಾವು ಬಂದದ್ದು ನಾಟಕ ಪ್ರಾಕ್ಟೀಸಿಗೆ. ಅಲ್ಲಿ ಒಬ್ಬರ ಮಕ್ಕಳ ಪತ್ತೆ ಇಲ್ಲ. ಮಕ್ಕಳೆಲ್ಲ ನಾಟಕ ಪ್ರಾಕ್ಟೀಸ್ ಅಂತ ನೆಪ ಹೇಳಿ ಎಲ್ಲ ನೀರಿನಲ್ಲಿಗೆ ಆಡಲಿಕ್ಕೆ ಹೋಗಿದ್ದಾರೆ. ಅವರನ್ನು ಹುಡುಕ್ತಾ ನಾವು ಎದುರು ಹೋದ್ವಿ. ಆ ಕಾರಣದಿಂದ ನನಗೆ ಇನ್ನಷ್ಟು ಪ್ರಕೃತಿಯ ಸುಂದರತೆಯನ್ನು ಸವಿಯುವ ಕ್ಷಣಗಳು ಎದುರಾದವು. ತಪ್ಪಲಿನಂತೆ ಗಾಢ ಪಚ್ಚೆಯ ಬೆಟ್ಟ, ಸಾಲು ಸಾಲು ಅಡಿಕೆ ಮರಗಳು, ಗುಡ್ಡವನ್ನೇ ಕಡಿದು ಮಾಡಿದ ಕಾಲುದಾರಿ, ಪುಟ್ಟ ಪುಟ್ಟ ಸುರಂಗಗಳ ಸುತ್ತ ಸಣ್ಣಗೆ ಈಗಲೂ ಗುಡ್ಡೆಯ ಕಲ್ಲುಗಳಂಚಿಂದ ಹರಿದು ಬರುತ್ತಿರುವ ನೀರು ಮತ್ತು ತಂಪಿನ ಹಬ್ಬ. ಕೊನೆಗೂ ನಮ್ಮ ಮಕ್ಕಳು ಸಿಕ್ಕಿದ್ರು. ಮಕ್ಕಳು ಮೀನು ಹಿಡಿತಾ ಇದ್ರು. ನಾವು ಅವರನ್ನು ಹಿಡಿದ್ವಿ. ಮೀನು ಹಿಡಿತಿದ್ದಂತಹ ಮಕ್ಕಳನ್ನು ಅಲ್ಲಿಂದ ಕಳಿಸಿ ಅವರನ್ನು ನಾಟಕ ಪ್ರಾಕ್ಟೀಸ್ ಮಾಡುವಲ್ಲಿಗೆ ಕರ್ಕೊಂಡು ಬಂದೆವು. ಮಕ್ಕಳು ನಾಟಕ ಸ್ಟಾರ್ಟ್ ಮಾಡಿದರು. ನನಗೆ ನನ್ನ ಸ್ಟೂಡೆಂಟ್ ಮೋಕ್ಷಿತ್ ಬಂದ ಕೂಡಲೇ, ಟೀಚರ್ ಇದು ನಿಮಗೆ ಪಾಪ ವಜ್ರದ ರೇಟ್ ಕೂಡ ಗೊತ್ತಿಲ್ಲದೆ ಒಂದು ಸ್ಫಟಿಕವನ್ನು ತಂದು ಕೊಟ್ಟ. ಇವರ ನಾಟಕವನ್ನು ನೋಡ್ತಾ ನೋಡ್ತಾ ನನಗಂತೂ ಬಹಳ ಖುಷಿಯಾಯಿತು. ಎಷ್ಟು ಚೆನ್ನಾಗಿ ಗ್ರಾಮೀಣ ಮಕ್ಕಳು ಪ್ರತಿಭೆಯನ್ನು ತೋರಿಸ್ತಾ ಇದ್ರು ಅಂತ ಹೇಳಿದರೆ, ಇಂತಹ ಅರ್ಹತೆ ಇರುವಂತಹ ಪ್ರತಿಭೆಗಳಿಗೆ ಖಂಡಿತವಾಗಿ ಅವಕಾಶ ಸಿಗಬೇಕು ಅನ್ನುವಂತಹ ಆಸೆ ಈ ಕ್ಷಣದಲ್ಲಿ ನನಗೆ ಬಂದದ್ದು ಸುಳ್ಳಲ್ಲ. ನಾಟಕ ತರಬೇತಿಯನ್ನು ಕೊಟ್ಟು ಊಟವನ್ನು ಮುಗಿಸಿ ನಂತರ ಅಲ್ಲಿಂದ ನಾವು ಮನೆಯ ಕಡೆಗೆ ದಾರಿಯನ್ನು ಬೆಳೆಸಿದ್ವಿ. ಎಂಚಿತ್ತು ನಭಿನವ್ ನಾಟಕ ಪ್ರಾಕ್ಟೀಸ್ ಒಪ್ಪಾಸಿತ್ತು. ಈ ಗುಡ್ಡೆ ಬರ್ತದಲ್ಲ ಗುಡ್ಡೆ ಎಲ್ಲ ಬಚ್ಚುಂಡು. ಎಕ್ಸ್ಪ್ಲೋರಿಂಗ್ ಸ್ವರ್ಗ. ನೀವೆಲ್ಲ ವಿಡಿಯೋ ನೋಡಿದ ವಂದನೆಗಳು. ಇನ್ನು